ಬ್ರೇಕ್ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಅನುಮತಿ ಇಲ್ಲದೆ ಇದ್ರೂ ಆಪರೇಷನ್ ಮಾಡಿದ್ರು. ಅನ್ಯಾಯವಾಗಿ ಸೀಮಾರಾಯ್ ಅನ್ನೋ ಹೆಣ್ಣು ಜೀವ ಬಲಿಯಾಗಿತ್ತು. ನ್ಯಾಯ ಸಿಗೋಲ್ಲ ಅನ್ಕೊಂಡವರಿಗೆ ಸಂಸದ ರಾಜೀವ್ ಚಂದ್ರಶೇಖರ್ ಶ್ರೀರಾಮುಲುಗೆ ಬರೆದ ಪತ್ರದಿಂದ ಕುಟುಂಬದವರ ಕಣ್ಣಲ್ಲಿ ನ್ಯಾಯ ಸಿಗೋ ಭರವಸೆ ಮೂಡಿತ್ತು. ಆದರೂ ಕ್ರಮ ಕೈಗೊಳ್ಳೋಕೆ ಸರ್ಕಾರ ಮೀನಾಮೇಷ ಎಣಿಸ್ತಿದೆ ಅನ್ನೋದು ಸೀಮಾರಾಯ್ ಕುಟುಂಬದವರ ಆರೋಪ. ಫೋಟೋದಲ್ಲಿರೋ ಮಹಿಳೆ ಸೀಮಾರಾಯ್ ಬನ್ನೇರುಘಟ್ಟದ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಅಂಗಾಂಗ ಕಸಿ ನಡೆಸುವ ಸಂದರ್ಭದಲ್ಲಿ ಸೀಮಾರಾಯ್ ಮೃತಪಟ್ಟಿದ್ರು. ಅನುಮತಿ ಇಲ್ಲದೆ ಆಪರೇಷನ್ ಮಾಡಿ ಆಸ್ಪತ್ರೆಯವರು ತಪ್ಪಿಸಗಿದ್ರು. ನ್ಯಾಯ ಒದಗಿಸುವಂತೆ ಸೀಮಾರಾಯ್ ಪತಿ ಪಂಕಜ್ ರೈ ಕೇಳಿದ ಮೇಲೆ ಸಂಸದ ರಾಜೀವ್ ಚಂದ್ರಶೇಖರ್ ಆಸ್ಪತ್ರೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆರೋಗ್ಯ ಸಚಿವ ಶ್ರೀರಾಮುಲುವಿಗೆ ಪತ್ರ ಬರೆದಿದ್ರು. ಬಳಿಕ ಸಚಿವರೇನೋ ತನಿಖೆ ನಡೆಸಲು ಟಾಸ್ಕ್ ಫೋರ್ಸ್ ತಂಡ ರಚಿಸಿದ್ದೇವೆ ಅಂದಿದ್ರು. ಆದರೆ ಲೋಕಾಯುಕ್ತರು ನೀಡಿರೋ ವರದಿ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಲು ವಿಫಲವಾಗಿದೆ ಅಂತ ಸೀಮಾರಾಯ್ ಪತಿ ಪಂಕಜ್ ರೈ ಆರೋಪಿಸಿದ್ದಾರೆ. Enough of inquiries have gone on. Now there is time for some results, which has not happened. This is a case more than 1 year back. I want the Honorable Health Minister to know that in his department there is a lot of corruption, and that is the reason why no progress has been made. ಪದೇ ಪದೇ ತನಿಖೆ ನಡೆಸಿದ್ದಾರೆ. ಲೋಕಾಯುಕ್ತ ವರದಿಯಲ್ಲಿ ಫೋರ್ಟಿಸ್ ಆಸ್ಪತ್ರೆ ಬಳಿ ಅನುಮತಿ ಇಲ್ಲದಿರುವುದು ಸ್ಪಷ್ಟವಾಗಿದೆ. ಆದರೂ ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಸೀಮಾರಾಯ್ ಮಗಳ ಕೊರಗು. ಯಾವ ಎನ್ಕ್ವೈರಿ ಬೇಡ, ಲೋಕಾಯುಕ್ತ ಎನ್ಕ್ವೈರಿಗೆ ಫೈನಲ್ ತೆಗಿ. ಲೋಕಾಯುಕ್ತ ಅವ್ರ ಎನ್ಕ್ವೈರಿ ಹತ್ರ ಮೆನ್ಷನ್ ಮಾಡಿದ್ದು ಕಿ ಡಾಕ್ಟರ್ಸ್ ತಪ್ಪು ಇದೆ, ಇದೆಲ್ಲ ತಪ್ಪು ಮಾಡಿದ್ದು, ಕನ್ಸೆಂಟ್ ಇಲ್ವಾ, ಅವ್ರ ಹತ್ರ ಲೈಸೆನ್ಸ್ ಇಲ್ವಾ, ಇದೆಲ್ಲ ಅದು ಎನ್ಕ್ವೈರಿಯಲ್ಲಿ ಇದೆ. ಮತ್ತು ಅವ್ರ ಎನ್ಕ್ವೈರಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಬೇರೆ ಏನು ಎನ್ಕ್ವೈರಿ ಬೇಡ. ನ್ಯಾಯಯುತ ತನಿಖೆ ನಡೆದು ಪತ್ನಿಯನ್ನ ಕಳೆದುಕೊಂಡಿರೋ ಪಂಕಜ್ ರೈ ಅವರಿಗೆ ನ್ಯಾಯ ಸಿಗಬೇಕಿದೆ. ತಪ್ಪಿತಸ್ಥ ಆಸ್ಪತ್ರೆ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ. ಮಾರುತೇಶ್ ಹುಣಸನಹಳ್ಳಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಿನಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 20,300 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 22,300 ರೂಪಾಯಿ. ಕಾಲ ಬದಲಾದ ಹಾಗೆ ಜಗತ್ತು ಕ್ರೂರವಾಗ್ತಿದ್ಯಾ? ಮಕ್ಕಳಿಗೆ ಹೆತ್ತ ತಂದೆ ತಾಯಿಯೇ ಭಾರವಾಗ್ತಿದ್ದಾರಾ? ಯಾಕೋ ದಿನೇ ದಿನೇ ಅಂತಹ ಪ್ರಕರಣಗಳು ಹೆಚ್ಚುತ್ತಾನೇ ಇವೆ. ಇವತ್ತು ಕೂಡ ಒಂದು ಅನಾಥ ಅಜ್ಜಿಯನ್ನ ಬೆಂಗಳೂರಿನ ಯಶವಂತಪುರದ ಜನ ರಕ್ಷಿಸಿದ್ದಾರೆ. ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆದಮೇಲೆ ಆ ಅಜ್ಜಿ ಕೊನೆಗೂ ಕುಟುಂಬವನ್ನ ಕೂಡಿಕೊಂಡಿದ್ದಾರೆ. ಈ ಅಜ್ಜಿ ಸಿಕ್ಕಿದ್ದು ಬೆಂಗಳೂರಿನ ಯಶವಂತಪುರದಲ್ಲಿ. ನಿನ್ನೆ ರಾತ್ರಿ ಯಶವಂತಪುರ ಅಂಡರ್ ಪಾಸ್ನಲ್ಲಿ ಅಜ್ಜಿ ಅನಾಥವಾಗಿ ಬಿದ್ದಿತ್ತು. ಅಜ್ಜಿ ತಲೆಯಲ್ಲಿ ರಕ್ತ ಸ್ರಾವವಾಗ್ತಿತ್ತು. ಹೀಗಾಗಿ ಪ್ರಜ್ಞೆ ಕಳೆದುಕೊಂಡಿದ್ದ ಅಜ್ಜಿ ಮಾತನಾಡುವ ಸ್ಥಿತಿಯಲ್ಲೂ ಇರಲಿಲ್ಲ. ಅಜ್ಜಿಯನ್ನ ರಕ್ಷಿಸಿದ ಜನರೇ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಸುದ್ದಿ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾದ ಮೇಲೆ ಅಜ್ಜಿಯ ಕುಟುಂಬ ಈಗ ಧಾವಿಸಿ ಬಂದಿದೆ. ಮಲ್ಲೇಶ್ವರಂನ KC ಜನರಲ್ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸ್ತಿದೆ. ಸುವರ್ಣ ನ್ಯೂಸ್ನಲ್ಲಿ ನೋಡಿದ್ದ ನಮ್ಮ ರಿಲೇಟಿವ್ ಒಬ್ಬರು ಫೋನ್ ಮಾಡಿದರು ನಮಗೆ, ಹೀಗೆ ನ್ಯೂಸ್ನಲ್ಲಿ ಬರ್ತಾ ಇದೆ, ನಿಮ್ಮ ಹಾನ್ಸ್ನಲ್ಲಿದ್ದಾರೆ ಅಂತ. ನಾವು ಇಮಿಡಿಯೇಟಾಗಿ ನಿಮ್ಮ ಹಾನ್ಸ್ಗೆ ಹೋದ್ವಿ. ಅಲ್ಲಿದ್ದ ವೈದ್ಯರು ಎಲ್ಲ ಅವಶ್ಯಕತೆಗಳನ್ನ ಪೂರೈಸಿ ವೇಟ್ ಮಾಡ್ತಾಯಿದ್ದೆ. ನಾವು ಹೋಗಿ ಹೇಳಿದ ನಂತರ ಇಮಿಡಿಯೇಟಾಗಿ ಅವರು CT ಸ್ಕ್ಯಾನ್ ಮಾಡಿ ಇಲ್ಲಿ ಏನು ತೊಂದರೆ ಇಲ್ಲ, ನೀವು ಮತ್ತೆ KC ಜನರಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ ಮೇಲೆ ನಾವು ತಿರುಗಿ KC ಜನರಲ್ಲಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ. ಅವರ ಕುಟುಂಬ ಬಂದ ಮೇಲೆ ಅಜ್ಜಿಯ ಹೆಸರು ಪಾರ್ವತಮ್ಮ ಅನ್ನೋದು ಗೊತ್ತಾಯ್ತು. ಯಶವಂತಪುರದ ಮಗಳ ಮನೆಯಲ್ಲಿ ಇದ್ದ ಅಜ್ಜಿ ತುಮಕೂರಿನ ಇನ್ನೊಬ್ಬ ಮಗಳ ಮನೆಗೆ ಹೊರಟಿತ್ತು. ಆದ್ರೆ ದಾರಿ ಮಧ್ಯೆ ಎಡವಟ್ಟಾಗಿ ಅಜ್ಜಿ ನಾಪತ್ತೆಯಾಗಿತ್ತು. ಅಜ್ಜಿ ಎಲ್ಲಿದ್ದಾರೆ ಅನ್ನೋದು ಸುವರ್ಣ ನ್ಯೂಸ್ ನೋಡಿದ ಮೇಲೆ ಇವರಿಗೆ ಗೊತ್ತಾಗಿದೆ. ಸುವರ್ಣ ಚಾನಲ್ಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದರೆ ಅದರಿಂದನೇ ನಮಗೆ ಗೊತ್ತಾಗಿದೆ. ಇಲ್ಲ ಅಂದಿದ್ರೆ ನಮಗೆ ಗೊತ್ತಾಗ್ತಿತ್ತೋ ಇಲ್ವೇ ಒಂದೆರಡು ದಿವಸ ಎಲ್ಲಿ ಹೋಗಿದ್ದಾರೆ ಏನು ಅಂತ ಹೇಳಿಬಿಟ್ಟು. ಸುವರ್ಣ ಚಾನಲ್ಗೆ ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಮಾಡಿದ್ರು ನೀವು. ಅಜ್ಜಿಯನ್ನ ಅವರ ಕುಟುಂಬದವರೇನು ದೂರ ಮಾಡಿರಲಿಲ್ಲ ಅನ್ನೋದಂತೂ ಗೊತ್ತಾಗಿದೆ. ಆ ಅಜ್ಜಿ ಮತ್ತೆ ನೆಮ್ಮದಿಯ ಕುಟುಂಬ ಸೇರಿದೆ. ಆದರೆ ವಯಸ್ಸಾದವರನ್ನ ಅಕ್ಕರೆಯಿಂದ ನೋಡಿಕೊಳ್ಳಬೇಕಾದ ಮಕ್ಕಳು ಅವರನ್ನ ಒಂಟಿಯಾಗಿ ಪ್ರಯಾಣಿಸೋಕೆ ಬಿಡೋದು ಸರಿನಾ? ಇದನ್ನ ಅಜ್ಜಿಯ ಕುಟುಂಬದವರು ಯೋಚಿಸಬೇಕು.
ವಯಸ್ಸಾದವರನ್ನ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿರುವ ಮಕ್ಕಳು ಈ ವಿಷಯದ ಬಗ್ಗೆ ಕೇರ್ ತಗೋಬೇಕು. ಮಸೂದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಕೀರ್ತಿ ಅಪಾರ. ಯಾಕೋ ಈ ಹಾಡು ಪದೇ ಪದೇ ನೆನಪಾಗ್ತಿದೆ. ಈ ಹಾಡು ನೆನಪಾಗೋಕೆ ಕಾರಣ ಈ ಸ್ಟೋರಿ. ಬೆಂಗಳೂರಲ್ಲಿ ಗಣೇಶ ಈಗ ಅರಳಿ ಮರದಲ್ಲಿ ಪ್ರತ್ಯಕ್ಷವಾಗಿದ್ದಾನೆ. ಇದು ಈ ಗಣೇಶನನ್ನ ನೋಡಿದ ಪ್ರತಿಯೊಬ್ಬರ ಉದ್ಧಾರ. ಯಾಕಂದ್ರೆ ಈ ಗಣೇಶ ಪ್ರತ್ಯಕ್ಷವಾಗಿರೋದು ಅರಳಿ ಮರದಲ್ಲಿ. ಶಾಂತಿನಗರದ ಈಶ್ವರ ಮತ್ತು ಆಂಜನೇಯ ದೇಗುಲಕ್ಕೆ ಬರುವವರನ್ನೆಲ್ಲ ಈ ಗಣೇಶ ಸೆಳೀತಾ ಇದ್ದಾನೆ. ಮೊದಲು ಈ ಜಾಗದಲ್ಲಿ ಹುತ್ತ ಬಿತ್ತಂತೆ. ಆಮೇಲೆ ಬೆಳೆದ ಈ ಅರಳಿ ಮರದಲ್ಲಿ 7 ತಿಂಗಳಿಂದ ಗಣೇಶನ ರೂಪ ಮೂಡಿದೆ. ಭಕ್ತರಲ್ಲಿ ವಿಸ್ಮಯವೋ ವಿಸ್ಮಯ. ನೋಡಲಿಕ್ಕೆ ಏನೋ ಒಂದು ಪ್ರಪಂಚದಲ್ಲಿ ಅದ್ಭುತಗಳಲ್ಲಿ ಏನೋ ಹೇಳ್ತಾ ಇರ್ತಾರೆ. ಅದರಲ್ಲಿ ಇರೋ ಒಂದು ರೀತಿ ನಾವು ನ್ಯಾಚುರಲ್ ನೋಡ್ಬೋದು. ಎದುರುಗಡೆ ಒಂದು ಮರದಿಂದ ಒಂದು ಆನೆ ಸೊಂಡಿಲ ಆಕೃತಿಯಲ್ಲಿ ಬಂದಿರೋದು ನೋಡಿದ್ರೆ ಒಂದು ವಿಸ್ಮಯ, ದೇವ್ರ ಬಗ್ಗೆ ಒಂದು ಭಕ್ತಿ ಭಾವ ಮೂಡ್ತದೆ. ಅರಳಿ ಮರದಲ್ಲಿ ಮೂಡಿರೋ ಈ ಗಣೇಶ ಈಶ್ವರ ಆಂಜನೇಯನ ದೇಗುಲದಲ್ಲಿ ಮುಖ್ಯ ದೇವರ ಸ್ಥಾನವನ್ನ ಅಲ್ಲಾಡಿಸಿಬಿಟ್ಟಿದ್ದಾನೆ. ದೇವಸ್ಥಾನಕ್ಕೆ ಬಂದ ಭಕ್ತರಿಂದ ಈ ಮರಕ್ಕೀಗ ಅಲ್ಲಲ್ಲ, ಈ ಗಣೇಶನಿಗೆ ವಿಶೇಷ ಪೂಜೆ ನಡೀತಾ ಇದೆ. ಹುತ್ತ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಹುತ್ತ ಮುಚ್ಚಿದಾದ್ಮೇಲೆ ಅದಷ್ಟಕ್ಕೆ ಅದೇ ಬಂದಿರೋದು ಮರ. ಅದು ಆ ಮರ ಬಂದಮೇಲೆ ಹತ್ತಿ ಮರ ಮತ್ತು ಹಳ್ಳಿ ಮರ 2 ಪಕ್ಕದಲ್ಲಿ ಬಂದಿದೆ. ಅದರಲ್ಲೇ ಬಂದು ಅದಷ್ಟಕ್ಕೆ ಅದೇ ಬಂದಿದೆ. ಅದು ಈಗ ಭಕ್ತರದ್ದೆಲ್ಲ ಒಂದೇ ಹಾಡು, ಗಣೇಶ ನಿನ್ನ ಮಹಿಮೆ ಅಪಾರ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.